ನಾವು ಜಿಲ್ಲಾಡಳಿತ ಗದಗ ಜಿಲ್ಲೆ ಜನತೆಗೆ ಗದಗ ಜಿಲ್ಲಾ ಔಷಧ ವ್ಯಾಪಾರಸ್ಥ ಸಂಘದವರು ಬೆಳಗ್ಗಿಂದ ರಾತ್ರಿವರೆಗೆ ಔಷಧ ಅಂಗಡಿ ತೆಗೆದು ನಾವು ಸಾರ್ವಜನಿಕರಿಗೆ ಅಚ್ಚುಕಟ್ಟಾಗಿ ತಿಳುವಳಿಕೆ ಹೇಳಿ ಕ್ವಾಲಿಫೈಡ್ ಪರ್ಸನ್ ಅಂಗಡಿಯಲ್ಲಿದ್ದು ಮಾಹಿತಿ ಕೊಟ್ಟು ಸೇವೆಯನ್ನು ನಮ್ಮ ಲಾಭಕ್ಕಿಂತ ಸೇವೆಯಲ್ಲೇ ನಾವು ಜಾಸ್ತಿ ಕೆಲಸ ಮಾಡ್ತೀವಿ. ರಾತ್ರಿ ಯಾರಿಗಾರ ಬರೀ ಅವಿಲ್ ಇಂಜೆಕ್ಷನ್ ₹2 ಬೆಡ್ಡಾಸಲ್ ಟ್ಯಾಬ್ಲೆಟ್ ಸಿಟಿಸನ್ ಬೇಕಂದ್ರೂ ನಾವು ಸರ್ವಿಸ್ ಕೊಟ್ಟಿವಿ ಸರ್. ನಮ್ಮದು ಒಂದು 2 ಬೇಡಿಕೆ ಮೇಜರ್ ಇದೆ ಸರ್ ಸರ್ಕಾರಕ್ಕೆ. ಏನಂದರೆ ಕೋವಿಡ್ ಸಂಬಂಧ ಈ 2018ರಲ್ಲಿ 2020ರಲ್ಲಿ ಅದನ್ನು ಈಗ ಕಾನೂನನ್ನು ವಾಪಸ್ ತಗೋಬೇಕು ಸರ್ಕಾರದವರು. 2ನೇ ಡೇಟ್ದಲ್ಲಿ GSR 817 ಅಂತ ಬಂತು. ಅದು ಏನು ಮಾರ್ಕ್ ಆಗಿದೆ ಅಂದರೆ ಆನ್ಲೈನ್ದಲ್ಲಿ ಮೆಡಿಸಿನ್ ನಾರ್ಕೋಟಿಕ್ ಡ್ರಗ್ಸು ಆ್ಯಂಟಿಬಯೋಟಿಕ್ಸು ಸಪ್ಲೈ ಮಾಡಿದರೆ ಆ್ಯಂಟಿಬಯೋಟಿಕ್ಸ್ ಆಲ್ರೆಡಿ ರಿಜಿಸ್ಟರ್ಡ್ ಬಂದ್ಬಿಟ್ಟಿದೆ ದೇಶದಲ್ಲಿ. ಆರೋಗ್ಯ ಇಲಾಖೆಯವರು ಮತ್ತು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟು ಆ್ಯಂಟಿಬಯೋಟಿಕ್ಸ್ ಸೇವನೆಯನ್ನು ಚೀಟಿ ಇರಲಾರ್ದ ಕೊಡಬಾರ್ದು ಅಂತ ಹೇಳ್ತಾರೆ. ಇವ್ರೇನು ಮಾಡ್ತಾರೆ, ನಾರ್ಕೋಟಿಕ್ದವರು ಆಮೇಲೆ ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳೋರು ಅದು AI ಆರ್ಟಿಫಿಷಿಯಲ್ನಲ್ಲಿ ಪ್ರಿಸ್ಕ್ರಿಪ್ಷನ್ ರೆಡಿ ಮಾಡಿ ತರಿಸಿ ಸರ್ಕಾರ ತಾವು ದಯವಿಟ್ಟು ಸರ್ಕಾರಕ್ಕೆ ಮನವಿ ಏನಂದ್ರೆ ಯಾವುದೇ ಕಾರಣಕ್ಕೂ ಈ ಫಾರ್ಮಸಿ ಆನ್ಲೈನನ್ನು ಬಂದ್ ಮಾಡಬೇಕು, ಚಾಲು ಇಡಬಾರ್ದು. ಇಲ್ಲೇ ನಾವು ಪೇಷಂಟಿಗೆ ಅನುಕೂಲವಾದಂಥ ಕ್ವಾಲಿಫೈಡ್ ಪರ್ಸನ್ ಅಂಗಡಿಯಲ್ಲಿ ಇರ್ತೀವಿ, ಮಾಹಿತಿನೂ ಕೊಡ್ತೀವಿ, ಡಾಕ್ಟರ್ ಚೀಟಿ ತೋರಿಸ್ಕೊಡ್ತೀವಿ. ಅದಕ್ಕೆ ಸರ್ಕಾರದವರು ಈ ಫಾರ್ಮಸಿ ಆನ್ಲೈನ್ ಸ್ಟ್ರಿಕ್ಟ್ಲಿ ಬ್ಯಾನ್ ಮಾಡ್ಬೇಕಂತ ನಮ್ಮದೊಂದು 20ನೇ ತಾರೀಕು ಇವತ್ತು ಒಂದು ದಿವಸ ನಮ್ಮದು ಬಂದ್ ಕರೆ ಇದೆ ಗದಗ ಜಿಲ್ಲೆಯಲ್ಲಿ. AIOCD ಅಖಿಲ ಭಾರತ ಔಷಧ ವ್ಯಾಪಾರ ಸಂಘ ಭಾರತ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ ಆ 2 ಕಾನೂನನ್ನು ಸ್ಟ್ರಿಕ್ಟ್ಲಿ ಬ್ಯಾನ್ ಮಾಡ್ಬೇಕಂತಂದು ನಮ್ಮಲ್ಲಿ ಕಳಕಳಿಯ ಬೇಡಿಕೆ. ಧನ್ಯವಾದ. ನಿಂದ್ರಿ ಸರ ಬರ್ರಿ.